ಪ್ರಸ್ತಾವನೆ. ಆಳವಾದ ಕಾಡಿನಲ್ಲಿ ಎತ್ತರದ ಮರಗಳು ದೋಲಿಸುತ್ತಿರುವ ಸ್ಥಳದಲ್ಲಿ ಸೋನು ಸಾಹಸ ಭರಿತ ದಿನದಲ್ಲಿ ಮಾರ್ಗದರ್ಶನ ಮಾಡುತ್ತಾನೆ. ಮೂಡಲ ಭಾಗ ಮಾನು ಮತ್ತು ರಾಕಿ ಅವನ ಜೊತೆಗೆ ಇದ್ದಾರೆ. ಕಾಡಿನ ಗುಪ್ತ ರಹಸ್ಯಗಳನ್ನು ಹುಡುಕುತ್ತಿದ್ದರು. ಎಲೆಗಳಿಂದ ತುಂಬಿದ ಹಾದಿಯಿಂದ ಎಲ್ಲೆಡೆ ಸೂರ್ಯನ ಬೆಳಕು ಕಮಲಿಸುತ್ತದೆ. ಅವರು ನಿಧಾನವಾಗಿ ನಡೆದುಕೊಳ್ಳುತ್ತಾರೆ, ಕನಸುಗಳ ತಂಡದಂತೆ. ಅವನು ಆಕಾಶದಲ್ಲಿ ಎತ್ತರದಲ್ಲಿ ಹಾರುತ್ತಿರುವ ಹಕ್ಕಿಗಳನ್ನು ನೋಡಿದಾಗ ಮೈಲೋ ಗಾಳಿಯ ಶಬ್ದವನ್ನು ಗಮನದಿಂದ ಕೇಳುತ್ತಾನೆ. ಎರಡನೇ ಭಾಗ ನೀರಿನ ಕುಸಿದು ಬರುವ ಶಬ್ದ ಕರೆದಾಡಲು ಪ್ರಾರಂಭಿಸುತ್ತದೆ. ನೀವು ಈ ಶಬ್ದವನ್ನು ಕೇಳುತ್ತಿದ್ದೀರಾ? ಅವನು ಎಲ್ಲರಿಗೂ ಕೇಳುತ್ತಾನೆ. ಸಮೃದ್ಧ ಜಂಗಲ್ ಮುಖಾಂತರ ಅವರು ಹರಿವನ್ನು ಅನುಸರಿಸುತ್ತಾರೆ. ಕೆಳಗೆ ಏನೋ ಮಾಯಾಜಾಲದ ವಸ್ತು ಅವರಿಗಾಗಿ ಕಾಯುತ್ತಿದೆ. ಈ ಕೋರಸ್ ಹಿಂದೆ ಹಿಂಗಿ ನಾವು ಕೇಳುತ್ತಿರುವ ಶಬ್ದವನ್ನು ಅನುಸರಿಸು. ಕಾಡಿನ ಒಳಗೆ ನಾವು ಹತ್ತಿರ ಬರುತ್ತಿದ್ದೇವೆ. ಹೆಜ್ಜೆ ಹೆಜ್ಜೆ ಯಾವುದೇ ಭಯವಿಲ್ಲದೆ ನಾವು ಮರೆತ ಜಲಪಾತವನ್ನು ಹುಡುಕುತ್ತೇವೆ. ಪರಿಪಟಗಳು ಹಾರುತ್ತವೆ, ಕಪ್ಪೆಗಳು ಕುದುರುತ್ತವೆ, ಮೃದುವಾದ ಪ್ರಾಣಿಗಳು ಭಯವಿಲ್ಲದೆ. ಅವರು ನದಿ ತೀರದ ಬಳಿಯಲ್ಲಿ ನಿಧಾನವಾಗಿ ನಡೆಯುತ್ತಾರೆ. ಈ ಮರೆತ ಕನಸಿನೊಳಗೆ ಜೀವನ ನಡೆಸುತ್ತಾರೆ. ಕಾಡಿನಲ್ಲಿ ಕನಸುಗಳು ಇನ್ನೂ ಬೆಳೆಯುತ್ತಿರುವ ಸ್ಥಳದಲ್ಲಿ ನೀವು ತಿಳಿದುಕೊಳ್ಳುವ ಸ್ಥಳವಿದೆ. ಸೋನು ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ನಾವು ಎಲ್ಲರೂ ನೆನೆಸುತ್ತೇವೆ. ಮರೆತ ಮಾಯಾಜಾಲ ಜಲಪಾತವನ್ನು.